ಫಿಟ್ ಯುವ ಫಾರ್ ವಿಕಸಿತ ಭಾರತ ಯೋಜನೆಯಡಿ ಸಂಸದರ ಕ್ರೀಡಾ ಮಹೋತ್ಸವದ ಅಂಗವಾಗಿ ಮೈಸೂರಿನಲ್ಲಿ ನಿನ್ನೆ ವಿಶೇಷ ಕ್ರೀಡೆ ಆಯೋಜಿಸಲಾಗಿತ್ತು. ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಹಗ್ಗ ಜಗ್ಗಾಟ ಕ್ರೀಡೆಗೆ ಚಾಲನೆ ದೊರೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀವತ್ಸ ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭವಿಷ್ಯದಲ್ಲಿ ದೇಶದ ಮಕ್ಕಳು ಒಲಿಂಪಿಕ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಚಿನ್ನದ ಪದಕಗಳನ್ನು ಗೆಲ್ಲುವ ದೃಷ್ಟಿಯಿಂದ ಇಂತಹ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ದೇಶೀಯ ಕ್ರೀಡೆಯಾದ ಹಗ್ಗ ಜಗ್ಗಾಟ ಅಳಿವಿನಂಚಿನಲ್ಲಿದ್ದು ಪ್ರೋತ್ಸಾಹ ನೀಡುವುದು ಅಗತ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಕುಸ್ತಿ, ಹಾಕಿ ಸೇರಿದಂತೆ 8 ಕ್ರೀಡೆಗಳಿಗೆ ಉತ್ತೇಜನ ನೀಡಲಾಗುವುದು ಎಂದು ಹೇಳಿದರು. ನಾವು ಏರ್ಪಡಿಸಬೇಕಾಗಿದೆ 8 ಕ್ರೀಡೆಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಒಂದು ಪಂದ್ಯಾವಳಿ ಏರ್ಪಡಿಸಿ ಅಂತ ನಮಗೆ ಈಗಾಗಲೇ ಮೈಸೂರಿನಲ್ಲಿ 3 ಮಾಡಿದ್ವಿ. ಕೊಡಗುವಲ್ಲಿ ಹಾಕಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದೀವಿ. ಮತ್ತು ನಂತರ ಮೈಸೂರಲ್ಲೂ ಕೂಡ ಒಂದು ಕುಸ್ತಿ ಪಂದ್ಯಾವಳಿ ಮಾಡಬೇಕು ಅಂತ ಒಂದು ಗುರಿ ಇಟ್ಟಿದ್ದೀವಿ. ಸಹಜವಾಗಿ ಅದು ನಮ್ಮ ಮೈಸೂರಿನ ಪಾರಂಪರೆ ಆಗಿರೋದ್ರಿಂದ ಅದು ಇಲ್ಲಿ ಆಗಲೇಬೇಕಾಗುತ್ತದೆ. ಗ್ರಾಮಾಂತರ ಭಾಗದಲ್ಲೂ ಕೂಡ ನಾವು ಇನ್ನೊಂದು ಹಗ್ಗ ಜಗ್ಗಾಟ ಮತ್ತು ಇನ್ನೊಂದು ಖೋ ಅಥವಾ ಇನ್ನೊಂದು ರೀತಿ ಕ್ರೀಡೆಯನ್ನು ನಾವು ಮಾಡ್ತೀವಿ. ಶಾಸಕ ಶ್ರೀವತ್ಸ, ಸಂಸದರ ಕ್ರೀಡಾ ಮಹೋತ್ಸವ ಅಂಗವಾಗಿ 8 ಆಟಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗುತ್ತಿದೆ. 4 ಸ್ಥಳೀಯ ಕ್ರೀಡೆಗಳು ಮತ್ತು ಇತರೆ ಕ್ರೀಡೆಗಳಿಗೂ ಆದ್ಯತೆ ನೀಡಲಾಗುತ್ತಿದೆ. ವಿವಿಧ ದೇಶಿ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ಮನೆ ಆಟನೂ ಆಗ್ಬೋದು, ಆ ರೀತಿಯಲ್ಲಿ ಒಂದು ಮಹಿಳೆಯರಿಗಾಗಿ ಇನ್ನೊಂದು ಅಂಗವಿಕಲರು ಆಟಗಾರರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ವಿಶೇಷ ಚೇತನರಿಗೆ ಒಂದು ಕಾರ್ಯಕ್ರಮವನ್ನ ಮಾಡಿ ಅನ್ನುವಂತ ಮನವಿಯನ್ನ ಸಂಸದರಿಗೆ ಮಾಡಿಕೊಂಡಿದೀವಿ. 2 ಕಾರ್ಯಕ್ರಮವನ್ನ ಈ ಬಾರಿಯ 8 ಆಟದಲ್ಲಿ ಸೇರಿಸ್ಕೊತೀನಿ ಅನ್ನುವಂಥದ್ದನ್ನ ಸಂಸದರು ಹೇಳಿದ್ದಾರೆ.